ಕೊಲ್ಲಾಪುರ ಕಡೆಯಿಂದ ಧಾರವಾಡ ಹೋಗೋ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಆ ಹೈವೇ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕಿಯಾ ಕೇಳಿ ಛತ್ರಿ ಹತ್ತಿರ ನಿಂತಿದೆ. ಅದರಲ್ಲಿ ಇಬ್ಬರು ಇದ್ದಾರೆ ಮತ್ತು ಅವರು ಏನು ಇಲ್ಲಿಗಲ್ ಆ್ಯಕ್ಟಿವಿಟಿನಲ್ಲಿ ಪಾತ್ರ ಇದ್ದಾರೆ ಅಂತ ನಮ್ಮ ACP ಮಾರ್ಕೆಟ್ ಶ್ರೀ ಸಂತೋಷ್ ಮತ್ತು ಚಾರ್ಲಿ ಮಾರುತಿ ನಮ್ಮ ಶ್ರೀ BR ಗಡ್ಡೇಕರ್ ಇವರಿಗೆ ಒಂದು ಇನ್ಫಾರ್ಮರ್ ಮುಖಾಂತರ ಮಾಹಿತಿ ಬಂತು. ಈ ಮಾಹಿತಿ ಏನಿತ್ತು ಅಂದರೆ ಕೊಲ್ಲಾಪುರ ಕಡೆಯಿಂದ ಧಾರವಾಡ ಹೋಗೋ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಆ ಹೈವೇ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕಿಯಾ ಕೇಳಿ ಛತ್ರಿ ಹತ್ತಿರ ನಿಂತಿದೆ. ಅದರಲ್ಲಿ ಇಬ್ಬರು ಇದ್ದಾರೆ ಮತ್ತು ಅವರು ಏನು ಇಲ್ಲಿಗಲ್ ಆ್ಯಕ್ಟಿವಿಟಿನಲ್ಲಿ ಪಾತ್ರ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳದ್ದು ತಂಡ ಅಲ್ಲಿ ತಕ್ಷಣ ರೇಡ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಮಾಹಿತಿ ನಿಜ ಇತ್ತು. ಈ ಕಿಯಾ ಗಾಡಿನಲ್ಲಿ ಇಬ್ಬರು ಆರೋಪಿ ರವೀಂದ್ರ ಕುಂತಿನಾಥ್ ನಾಯಕ್ ಮೀರಜ್ ತಾಲೂಕಾದವನು ಮಹಾರಾಷ್ಟ್ರ, ಮತ್ತು ಇನ್ನೊಬ್ಬ ಶಾಹಿದ್ ಪಟೇಲ್ ಇವನು ಕೂಡ ಮೀರಜ್ ತಾಲೂಕು ಮಹಾರಾಷ್ಟ್ರ. ಈ ಇಬ್ಬರು ವ್ಯಕ್ತಿ ಹತ್ತಿರ ನಮಗೆ 2 ಅನ್ಲೈಸೆನ್ಸ್ ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 4 ಲೈವ್ ಗುಂಡು ನಮಗೆ ಸಿಕ್ಕಿದೆ. ಅದರ ಜೊತೆಗೆ ಅವ್ರದ್ದು ಮೊಬೈಲ್ ಎಲ್ಲ ಐಟಮ್ಗಳು. ಈ ವೆಪನ್ ಕಂಟ್ರಿ ಮೇಡ್ ಇರೋದ್ರಿಂದ ಇದಕ್ಕೆ ಲೈಸೆನ್ಸ್ ಇಲ್ಲ. ಸೊ ಇದು ಆರ್ಮ್ಸ್ ಆ್ಯಕ್ಟ್ನಲ್ಲಿ ಒಂದು ಆಫೆನ್ಸ್ ಆಗುತ್ತೆ. ಎಲ್ಲ ಸಾಮಾನು ಜಪ್ತುಪಡಿಸಲಾಗಿದೆ. ಈ ಇಬ್ಬರ ಮೇಲೆ ಒಂದು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಲಾಗಿದೆ.